ಪಿನ್ ಸ್ಟ್ಯಾಚು ಪಿನ್ನ ಕಿವಿಯಾಗ ಹಾಕ್ಕೊಂಬಿಟ್ಟಾಳ. ಮತ್ತು ಹತ್ತಿನ ಅದ್ರ ಜೊತೆಗೆ ಹೋಗ್ಬಿಟ್ಟತಿ, ಕಿವಿ ಬ್ಲ್ಯಾಕ್ ಆಗಿಬಿಟ್ಟತಿ. ಇಷ್ಟು ದಿನ ಹೊರಗೆ ಹೋಗೋಕ್ಕಾಗಿದ್ದಿಲ್ಲ, ಇವತ್ತು ಹೊರಗೆ ಬಂದ ನಮ್ಮ ಸಾನ್ವಿ ಅಂಗನವಾಡಿ ಸ್ಯಾಲಿಗೆ ಹೊಂಟ. ಇವಾಗ ಬ್ಯಾಗ್ ರೆಡಿ ಆಗೈತಿ. ಹೋಗಿ ವಯಸ್ಸು ನೋಡಿಗೇನು ಲವ್ ಮಾಡಿದ್ಯಲ್ಲ, ಗೊತ್ತಾಗಲ್ಲ ನಿನಗೆ, ವಯಸ್ಸಾಗೈತೆ. ಶಾಲೆಗೆ ಹೊಂಟೆ ನೋಡ್ರಿ. ಇವತ್ತು ನಮ್ಮ ಮನೆ ಮುದ್ದೆ ಸಾರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಸೊ ಏನಪ್ಪ ಅಂದರೆ ಇವತ್ತೊಂದು ಮಮತಾಗೆ ಕಿವಿ ಬ್ಲ್ಯಾಕ್ ಆಗಿದೆ. ಅಂದರೆ ಕಿವಿ ಒಳಗಡೆ ಏನೋ ಒಂದು ಹಾಕ್ಕೊಂಬಿಟ್ಟಾಳ. ಏನು ಹಾಕ್ಕೊಂಡಾಳ ಅಂದ್ರೆ ಸ್ಟ್ಯಾಚು ಬರೋದು ಏನಂತಾರೆ, ಪಿನ್ ಸ್ಟ್ಯಾಚು ಪಿನ್ನ ಕಿವಿಯಾಗ ಹಾಕ್ಕೊಂಬಿಟ್ಟಾಳ. ಮತ್ತು ಹತ್ತಿನ ಅದ್ರ ಜೊತೆಗೆ ಹೋಗ್ಬಿಟ್ಟತಿ, ಕಿವಿ ಬ್ಲ್ಯಾಕ್ ಆಗಿಬಿಟ್ಟತಿ. ರಾತ್ರಿ ನೋಡಿದ್ನು ಬ್ಯಾನಿ ಜಗ್ಗಿ ಬ್ಯಾನಿ ಆಗ್ಬಿಟ್ಟೈತೆ ಆಕಿಗೆ. ರಾತ್ರಿ ಬ್ಯಾನಿ ಅನ್ನೋದಕ್ಕೆ ನೋಡಿದ್ನಿ ಲೈಟ್ ಹಾಕಿ ಸ್ಟ್ಯಾಚು ಪಿನ್ನ ಮತ್ತು ಹತ್ತಿ ಎರಡೂ ಒಳಗೆ ಹೋಗಿ ಕುಂತಾವು, ಫುಲ್ಲು ಒಳಗೆ ಹೋಗಿ ಕುಂತಾವು. ತೆಗಿಯೋಕ್ಕಾಗಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೊಂಟಿವಿ ತೆಗಿಸ್ಕೊಂಬರ್ಬೇಕಂತ. ಮಮತಾ ಮಾಡೋದು ಎದ್ದೇ ಎಡವಟ್ಟು ಕೆಲಸ ಮಾಡ್ತಾಳೆ. ಹತ್ತಿ ಜೊತೆ ಹೋಗಿ ನಾನು ನೋಡಿಲ್ಲ, ಅದೆಲ್ಲ ನೋಡು ನಾರ್ಮಲ್ ಆಗಿ ಹಿಂಗೆ ಇಟ್ಕೊಂತೀನಲ್ಲ, ಅದು ಯಾವಾಗ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಇವಾಗ ನಾನೇ ಬೇಕಂತ ನಾನು ಬ್ಯಾನ್ ಮಾಡೋಕ್ಕೆಲ್ಲ ಕೊಳಕ್ಕೆ ಬರ್ಕೊಂತೀನಿ. ಏನು ಮಾಡೋಕ್ಕೂ ಏನಿಲ್ಲ. ಅಲ್ಲಿ ಡಾಕ್ಟ್ರ್ ಅಲ್ಲಿ ಹೋದ್ಮೇಲೆ ಏನೇನು ಹೇಳ್ತಾರೆ ಎಲ್ಲೆಲ್ಲ ಅಂತ ನಿಮ್ಗೆ ಹೇಳ್ತೀವಿ. ಸೊ ಇವಾಗ ಪಾಪನ ಇವಾಗ ಮೈ ತೊಳೆದು ಮನುಷ್ಯತಿ ಇನ್ನೊಂದು 2 ತಾಸು ತಾನೇ ಎದ್ದಾಳಲ್ಲ ಅಂತ ಅನ್ಕೊಂಡಿವಿ. ಅಷ್ಟು ಒಳಗಡೆನೂ ಹೋಗಿ ಬರ್ಬೇಕು, ಏನೇನಾಗುತ್ತೆ ನೋಡೋಣ. ನಮ್ಮ ಸಾನಿನೂ ಮಕ್ಕಂದಳ, ಈಕೆ ಕಾಯ್ಕೊಂಡು ಕುಂದ್ರ ಅಂತೇಳಿದ್ವಿ ನಮ್ಮ ಪಾಪನ. ತಗೊಂಡಿಲ್ಲ ಈಗ ಹೊಂಟಿವಿ, ಬರ್ರಿ ಹೋಗಂಬ್ರಿ. ಅಲ್ಲಿನ ಎಷ್ಟೊತ್ತಾಗುತ್ತೋ ಏನೋ ನನಗೆ ಗೊತ್ತಾಗಲಾಗೈತಿ. ಜಲ್ದಿ ಬರ್ಬೇಕಂತ ಹೊಂಟಿವಿ, ಏನೇನಾಗುತ್ತೆ ನೋಡೋಣ. ಮತ್ತು ಯಾವುದೋ ಒಂದು ಮಾಡ್ಕೊಲಾರ್ದಂಗೆ ಇರೋಕ್ಕಾಗಲ್ಲ. ಮತ್ತು ಏನೋ ಒಂದು ಹಾಸ್ಪಿಟ್ಲಿಗೆ ಹೋಗೋದ ಇಷ್ಟು ದಿನ ಬಿಟ್ಟು ಮತ್ತೆ ಇವಾಗ ಯಾವುದೋ ಒಂದು ಸಮಸ್ಯೆ. ಕಿವ್ಯಾಗ ಏನೇನು ತುರ್ಕಿ ಅಂತಳು, ನಿದ್ದಿಗಣ್ಣಾಗ ಏನೋ ನಾನು ತುರ್ಕೊಂಬಿಟ್ಟಳು ಕಿವ್ಯಾಗ. ಏನಂತಲೇ ಅರ್ಥ ಆಗಲ್ಲ. ಅದರ ಬೇರೆ ಭಾರಿ ಸೆನ್ಸಿಟಿವ್ ಕಿವಿ ಅಂದ್ರೆ. ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಏನಂತ ಅಂತ ನೋಡಂಬರಿ. ಇಷ್ಟು ದಿನ ಬಿಟ್ಟು ಮಮತಾ ಇವತ್ತು ಹೊರಗೆ ಬಂದಳ ಪಾಪ. ಇಷ್ಟು ದಿನ ಹೊರಗೆ ಹೋಗೋಕ್ಕಾಗಿದ್ದಿಲ್ಲ, ಇವತ್ತು ಹೊರಗೆ ಬಂದಳ. ನಾವು ಹೋಗಿ ಜಲ್ದಿ ಬರ್ಬೇಕು. ಇವಾಗ ನಿಂದ್ರಕ್ಕೆ ಟೈಮ್ ಇಲ್ಲ. ಕಿವಿ ಒಳಗಡೆ ನೀರು ಹೋಗೋಂಗಿಲ್ಲ, ಚೂರು ನೀರು ಹೋಗೋಂಗಿಲ್ಲ. ಡ್ರಾಪ್ಸ್ ಬಿಟ್ಟು ಬೇರೆ ಒಳಗಡೆ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾವು ಮಮತಾಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಮತ್ತೆ ಲಾಕ್ ಮಾಡಲಿಲ್ಲ. ಮಮತಾ ಫುಲ್ ರೆಸ್ಟ್ ಮಾಡಿದ್ಲು. ಬಂದ ತಕ್ಷಣ ಯಾವುದೇ ಕೆಲಸ ಏನು ಮಾಡಿಲ್ಲ. ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇದು ನಾನು ಸ್ಟಾರ್ಟ್ ಮಾಡೀನಿ. ಸೊ ಇವತ್ತು ಭಾಳ ಡಿಫ್ರೆಂಟಾಗಿ ಭಾಳ ವಿಚಿತ್ರವಾಗಿ ಒಂದು ಆಗೈತಿ. ಏನಪ್ಪ ಅಂದ್ರೆ ನಮ್ಮ ಸಾನ್ವಿ ಅಂಗನವಾಡಿ ಸ್ಯಾಲಿಗೆ ಹೊಂಟಾಳ ನಮ್ಮ ಸಾನ್ವಿ. ಆಕೆ ನನಗೆ ವಿಚಿತ್ರ ಆಗತೈತಿ. ಮಮತಾ ಬಿಟ್ಟು ಬಾ ಇಲ್ಲಿ ಯಾವ ಹುಡ್ರಿಲ್ಲ ಆಕಿನ ಜೊತೆ ಆಡೋಕೆ, ಅಲ್ಲಿ ಆದ್ರೆ ಆಡ್ತಾಳೆ. ಮತ್ತು ಚೆನ್ನಾಗಿ ಏನೇನು ಹೇಳಿಕೊಡ್ತಾರ, ಅಲ್ಲೇ ಹೋಗಿ ಬಿಟ್ಟು ಬಾ. ನಮ್ಮ ಭೀಮಾ ಅಂತಿದ್ದಾನಲ್ಲ, ಅವರು ಮಗನೂ ಅಲ್ಲೇ ಓದ್ತಾನೆ ಅಂಗನವಾಡಿ ಶಾಲೆಗೆ. ಅಲ್ಲಿ ಬಿಟ್ಟು ಬಾ, ಚಂದ ಅಲ್ಲೇ ಓದ್ತಾಳೆ, ಏನೇನು ಹೇಳಿಕೊಡ್ತಾರ, ಚಂದ ಇರ್ತಾಳೆ ನೀಟಾಗಿ, ಮತ್ತು ಏನಾದರೂ ಕಲಿತಾಳ ಅಂತ ಹೇಳಕತ್ತಾಳ ಮಮತಾ. ಹಂಗಾಗಿ ಸಾನಿನ ಅಂಗನವಾಡಿ ಶಾಲೆಗೆ ಬಿಟ್ಟು ಬರೋಕೆ ಹೊಂಟೀವಿ. ಈಗ ಒಂಥರ ಬೇಡ ಅನಿಸುತ್ತೆ, ಆದ್ರೆ ಮಮತಾ ಬಿಟ್ಟು ಬಾ, ಎಲ್ಲ ಕಲಿತಾಳಾಕಿ. ಇಲ್ಲಿದ್ದರೆ ಯಾರ ಜೊತೆ ಏನೋ ಮಾಡಲ್ಲ, ಸುಮ್ಮನೆ ಹಿಂಗೆ ಇಲ್ಲಿಲ್ಲೇ ಮನೆಗೆ ಅಡ್ಡಾಡ್ಬೇಕಾಗುತ್ತಾ ಅಂತ ಅನ್ನಕತ್ತಾಳ. ಆಕೆ ಅಲ್ಲಿಗೆ ಹೋದ್ಮೇಲೆ ಹೆಂಗಿರ್ತಾಳೋ ಏನೋ ಅಂತ ನನಗೆ ಒಂಥರ ಅನ್ಸ್ಬಿಟ್ಟೈತಿ. ನೋಡ್ರಿ ಬ್ಯಾಗ್ ಪ್ಯಾಕಿಂಗ್ ನಡೆಯಕತ್ತೈತಿ. ಸಾನಿದು ಸ್ಕೂಲ್ ಬ್ಯಾಗ್. ಹಾಲು ಕುಡಿದು ರೆಡಿ ಆಗತ್ತಲ್ಲ ಸಾನ್ವಿ ಅಂಗನವಾಡಿ ಶಾಲೆಗೆ ಹೊಂಟೇವ ಅಂತಿಂತ.
ಹಾಂ ನನ್ನ ಮಗಳು ಬಂಗಾರಿ ಆಕಿ ಅಲ್ಲಿ ಹೋಗಿ ಏನು ಮಾಡ್ತಾಳೋ ಏನಿಲ್ಲ ಅಂತ ನನಗೆ ಟೆನ್ಷನ್ ಆಗಿಬಿಟ್ಟೈತಿ. ಯಾರನ್ನ ಬಡ್ದು ಬಿಡ್ತೈತಿ ಅದು ಹಂಗೆ ಚೂಟೋದಾಗಲಿ ಬಡಿಯೋದಾಗಲಿ ಮಾಡಿಬಿಡ್ತ. ಸೊ ನೋಡ್ರಿ ಮಂತ್ ಸಾನಿವಿದು ಹಾಲು ರೆಡಿ ಆಯ್ತು. ಇವಾಗ ಬ್ಯಾಗ್ ರೆಡಿ ಆಗೈತಿ. ಪಾಪ ನಮ್ಮ ಪಾಪ ಇವಾಗ ಎದ್ದೈತಿ ಅಳಕತ್ತಿ ಬಿಟ್ಟೈತಿ. ಎಲ್ಲಿ ಅಂತ ಇಂತ ಅಂಗನವಾಡಿ ಸಾಲಿಗೆ ಹೊಂಟ್ನವ. ಏನ್ಪ ಆಕಿನ ಕರ್ಕೊಂಡ್ ಹೋಗ್ತೇನ ಕರ್ಕೊಂಡು ಹೋಗ್ತೀನಿ ಮಮ್ಮಿ. ಸಾನ ಶಾಲೆಗೆ ಹೊಂಟೆ ಅಕ್ಕಿ ಬ್ಯಾಗ್ ಹಾಕಿ ಮಮ್ಮಿಗೆ. ಈ ಬ್ಯಾಗ್ ಹಾಕಿ ಹಿಂದಲಿಂದ ಅಕ್ಕಿ ಹೋಗ. ಕೈ ಹಾಕಿಂಗ ಕೈ ಹಾಕ ಅಂತ ಎಂತ ನನ್ನ ಮಗಳೇ ಶಾಲೆಗೆ ಹೋಗಂಗಾಗಲ್ಲ. ಮಮ್ಮಿ ಶಾಲೆಗೆ ಹೋಗ್ತಿ ಶಾಲೆಗೆ ಹೊಂಟಾಣ ನನ್ನ ಸಾನೆ ಕದ ಮುಚ್ಚೋಗಿಲ್ಲ ಇದು ಟಪ್ ಟಪ್ ಅಂತ ಹೊಡ್ಕೊಂತೈತಿ. ಮ್ಯಾಗ ಗಾಳಿ ಜಾಸ್ತಿ ಐತಲ್ಲ ಟಪ್ ಟಪ್ ಅಂತ ಹೊಡ್ಕೊಂತೈತಿ. ಸಾನಿನ ಬಿಟ್ಟು ಹೊರಕ್ಕೆ ಹೊಂಟೇನಿ ಇವಾಗ ಶಾಲೆಗೆ, ಅಂಗನವಾಡಿ ಶಾಲೆಗೆ. ಒಂಥರ ಬೇಜಾರು ಹಾಕತೈತಿ ಏನು ಮಾಡ್ತಾ ಅಲ್ಲಿ ಹೋದ್ಮೇಲೆ ಏನಿಲ್ಲ ಅಂತ ನೋಡಂಬರ್ರಿ. ಒಟ್ಟು ಖುಷಿ ಐತಿ. ಅಲ್ಲಿ ಹೋಗಿ ಇದ್ದ ಮೇಲೆ ಏನು ಮಾಡ್ತಾಳ ಅಳತಾಳ ಏನು ಮಾಡ್ತಾಳ ಅಂತ ಬೊಗಲ್ಗಿಟ್ಟೈತೆ ನನಗೆ ಅಂತ ಹೊಂಟೇನೆ. ಏನು ನೋಡ್ರಿ ದ್ರೌಪದಿನೇ ಹೊಂಟಾಳ ನಮ್ಮನ್ನ ಬಿಟ್ಟು ಬರೋಕ್ಕೆ. ಇಲ್ಲಿ ನೋಡ ಮಾತು ಯಾಕಡೆ ಮಾಡ್ತಾರ ಮುಷಿ ನೋಡ್ರಿ ಆಕಿಂದ ಸಾಲಿ ಗಂಟ ಸಾನಿ ಇವತ್ತು ಗುಡ್ಡ ಸಾನಿ ಬರ್ತಾಳೆ ಇವತ್ತು. ಗೊತ್ತಾ ಮಗ ಸೊಪ್ಪು ಮಾಡ್ಯಾಳ. ಹಾಂ ಒಂದು ವಾರ ಅಷ್ಟೇ ಆಮೇಲೆ ಎಲ್ಲ ತಾನೇ ನೋಡ್ರಿ ಓಮ್ರಿ. ಸೊ ಇವಾಗ ಅಂಗನವಾಡಿ ಸ್ಕೂಲ್ ಹತ್ರ ಬಂದಿದ್ದೀವಿ ನೋಡ್ರಿ. ಆಲ್ರೆಡಿ ಚೆನ್ನಾಗೈತಿ ಇಲ್ಲೆಲ್ಲ ಒಳಗಡೆ. ನಮ್ಮ ಸಾರಿನ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಬೇಜಾರಾಗೋದತ್ತು. ಬಿಟ್ಟೋದ್ರೆ ಹೆಂಗಿರ್ತಾರೆ ಏನು ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಹೋಗ್ತು. ನಂಗೆ ಏನು ಕಿರಿಕಿರಿ ಮಾಡಿದ್ರೆ ಫೋನ್ ಮಾಡ್ರಿ ಅಂತ ಏನು ಮಾಡ್ತಾರೆ ಒಂಥರ ಭಯ ಆಗಿದೆ. ಗುಡ್ಡೆ ಏನೋ ಚಾಕ್ಲೇಟ್ ಕೊಡಮ್ಮ ನಾನು ಬರ್ರಿ. ಸೊ ಸಾನಿವಿನ ಹೋಗಿ ಬಿಟ್ಟು ಬಂದೀನಿ. ಸಾನಿವಿನ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಅವ್ರು ಇರ್ತಾರಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಒಳಗೆ ಬುಟ್ಟಿನ ಹಾಕಿನಿ ಬಿಟ್ಟು ಇದ್ರಂಗೆ ಹೋಗಂತೇಳೀನಿ. ಅವಾಗ ಏನು ಮಾಡ್ಯಾಳ ಅಂದ್ರೆ ಆಕಿ ಅಲ್ಲೆಲ್ಲ ಆಟ ಸಾಮಾನು ಹಾಕಿರ್ತಾರಲ್ಲ ಅವನ್ನೆಲ್ಲ ತಗೊಂಡು ಕೈ ಇಷ್ಟೆಲ್ಲ ಹಿಂಗೆ ಹಿಡ್ಕೊಂಡು ಹಿಂದಿಂದ ಬರಕತ್ತಿಲ್ಲ. ನಾನು ಹಿಂದೆ ಬರಕತ್ತು ಬಿಟ್ಟಾಳ. ನಾವು ಹಿಂದಿಂದ ಹೋದ ತಕ್ಷಣ ಅವ್ರು ಬಂದು ಹಿಡ್ಕೊಂಡು ಒಳಗೆ ಬಾ ಅಂತಂದು ನನ್ನ ನೋಡಕತ್ತಿ ಬಿಟ್ಟಿದ್ದ. ಹಿಂಗೆ ನೋಡಕತ್ತಿದ್ಲು. ಎಲ್ಲಿ ಬಿಟ್ಟು ಹೊಂಟಾನ ಅಂತ ಗೊತ್ತಾತಕೀಗೆ ಬಿಟ್ಟು ಹೊಂಟಾನ ಐತ ಅಂತಂದು ಅನಿಸಿತ್ತು ಪಾಪ. ಹತ್ಲಂದ್ರೆ ಫೋನ್ ಹಚ್ತೀವಿ ಅಂತ ಹೇಳ್ಯಾರ. ಏನು ಮಾಡ್ತಾಳೆ ಗೊತ್ತಿಲ್ಲ. ಅಳ್ತಾಳೆ ಏನು ಮಾಡ್ತಾಳೆ. ಹುಡ್ರಿದ್ದು ಆಡ್ತಾಳೆ ಹಸುವಾಗ ಅದು ಯಾರನ್ನು ಬಡಿದ್ರೆ ಮಾತ್ರ ಇದು ಮಾಡ್ತಾಳೆ. ಫೋನ್ ಹಚ್ನಂದಾರ ಅವ್ರು ಹಂಗೇನ ಆತಂದ್ರೆ ಸುಮ್ಮನೆ ಇರ್ತಾಳೆ ನಿಮ್ಮ ಮಗಳು. ಆಟ ಆಡೋದೇ ಸುಮ್ಮನೆ ಇರ್ತಾಳೆ. ಇರ್ಲಿಕ್ಕಂದ್ರೆ ಆಡ್ತಾಳೆ. ಒಂಥರ ಇದು ಅನ್ಸಕತ್ತಲ್ಲ ಖಾಲಿ ಮನೆ ಖಾಲಿ ಅನ್ಸೋದು. ಸೊ ಇವತ್ತು ನಮ್ಮ ಸಾನ್ವಿ ಸ್ಕೂಲ್ಗೆ ಹೋಗ್ಯಾಳಲ್ಲ ಅಂದ್ರೆ ಅಂಗನವಾಡಿ ಸ್ಕೂಲಿಗೆ. ಅದಕ್ಕೆ ಮಂತ ನಾವು ರೀಲ್ಸ್ ಮಾಡಾಕತ್ತೀವಿ. ಅದು ಫುಲ್ ಹೊಡೆದಾಗ ಅದ್ರೊಳಗೆ ಧೂಳು ಬಂದಿದೆ. ಈ ಕಡೆ ಅಷ್ಟು ಕ್ಲಾರಿಟಿ ಕಾಣಿಸುತ್ತೆ. ಕ್ಯಾಮ್ರದ್ದು ಗ್ಲಾಸ್ ಇದು ಗ್ಲಾಸ್ ಹೊಡೆದೋಗ್ಬಿಟ್ಟೈತಿ. ಅದನ್ನ ಹಾಕ್ಸ್ಕೊಂಬರ್ಬೇಕು. ಟೈಮ್ ಇಲ್ಲ. ರೀಲ್ಸ್ ಮಾಡಾಕತ್ತೀವಿ. ರೀಲ್ಸ್ಗೆ ಮಂಜು ಅವರ ವೈಫ್ ನಿಖಿತ್ ಅವ್ರು ಬಂದವ್ರೆ. ಮತ್ತು ನಮ್ಮ ಮಂಜ ಒಂದು ಫಾದರ್ ಗೆಟಪ್ ಆಗತ್ತೇನ.
ಆ ಫಾದರ್ ಗೆಟಪ್ಗೆ ರೆಡಿ ಹಾಕತ್ತೇನ ನೋಡ್ರಿ. ಫಾದರ್ ಫಾದರ್ನ ಗೆಟಪ್ನ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಾನ. ರೆಡಿ ಹಾಕತ್ತೇನೆ ಲುಂಗಿ ಗಿಂಗಿ ಹಾಕ್ಯಂದು. ನೋಡ್ಬೇಕು ಹೆಂಗೆ ಬರುತ್ತೆ ಶೂಟ್ ಅಂತ. ಅವರು ವೈಫು ಮದರ್ ಗೆಟಪ್ ಮಾಡಕತ್ತಾರ. ಅವ್ರು ಹಂಗೆ ಇರ್ತಾರೆ. ಈಕೆ ಮಗಳ ಗೆಟಪ್. ಅಣ್ಣನ ಗೆಟಪ್ಪ ತಮ್ಮ ಅವರಿಬ್ಬರು ಇವ್ರ ಅಪ್ಪ ಅಮ್ಮ. ನಮ್ಮಪ್ಪ ಇವ್ರ ಅಪ್ಪ ಅಮ್ಮನ ಕೂಟ ಮಾಡಿಸ್ತಿದ್ದೀವಿ ಆ ಕ್ಯಾರೆಕ್ಟ್ರನ್ನ. ಇವ್ರ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಯಾರ. ಕೆಲ್ಸಕ್ಕೆ ಹೋಗಿ ಬರೋಕೆ ಒಂದು 7-8 ಗಂಟೆ ಆಗ್ಬಿಡ್ತು ನೈಟ್. ಅದು ಫುಲ್ ಸುಸ್ತಾಗಿರುತ್ತೆ. ಬಂದಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರ ಕೂಟನೇ ಮಾಡ್ಸಕತ್ತೀನಿ. ಸೊ ಬರ್ರಿ ಮಾಡಮ್ರಿ. ಇದು ವ್ಲಾಗ್ ಯಾವ ಥರ ಮಾಡ್ಬೇಕಂತ ಕೇಳಿದ್ವಲ್ಲ, ಸಿನಿಮಾ ಕಾಮಿಡಿದು ಮಾಡ್ರಿ ಅಂತೇಳಿ ಕಮೆಂಟ್ ಹಾಕಿದ್ರು. ಒಂದು ಶಾರ್ಟ್ ಮೂವಿ ಮಾಡ್ಬೇಕು ಮನ್ಯಾಗ. ನಾವು ಶಾರ್ಟ್ ಮೂವಿ ಮಾಡ್ತೀವಿ. ಸ್ವಲ್ಪ ರಿಕವರಿ ಆಗಲಿ ಮಮತಾ. ರಿಕವರಿ ಆದಮೇಲೆ ಚೆನ್ನಾಗಿ ಒಂದು ಶಾರ್ಟ್ ಮೂವಿ ಮಾಡಿಬಿಟ್ಟು ನಿಮ್ಮ ಮುಂದೆ ತರ್ತೀವಿ. ಸೊ ಬರ್ರಿ ಫಾದರ್ ರೆಡಿ ಆಗೇನಿಲ್ಲ ನೋಡೋಣ. ರೆಡಿ ಏನಪ್ಪ ಫಾದರ್? ಸಾಕು ಬಾರಿ ಒಟ್ಟ ಏನೇನೋ ಮಾಡಾಕತ್ತೇನ. ಅಲ್ಲಿ ಫಾದರ್ ಕ್ಯಾರೆಕ್ಟರ್ ರೆಡಿ ಆಗ್ಯದ ನೋಡ್ರಿ. ಫಾದರ್ ಕ್ಯಾರೆಕ್ಟರ್ ಸೂಟ್ ಆಗಿಬಿಟ್ಟೈತಿ ನಮ್ಮ ಫ್ರೆಂಡಿಗೆ. ಮದರ್ ಕ್ಯಾರೆಕ್ಟರ್ ಬಂದ್ರೆ ನೋಡ್ರಿ. ಹೋಗಿ ವಯಸ್ಸು ನೋಡಿಗಿನ ಲವ್ ಮಾಡಿದ್ಯಲ್ಲ, ಗೊತ್ತಾಗಲ್ಲ ನಿನಗೆ ವಯಸ್ಸಾಗಿ 70 ಇರ್ತಾವ ಎಲ್ಲ ದುಡ್ಡು ಮಾಡಿದ್ರೆ ಬರ್ತಾರಪ್ಪ ವಯಸ್ಸು ಗೌರ್ಮೆಂಟ್ ಜಾಬ್ ಇದ್ರೆ ಬರ್ತಾರ. ಸೊ ಬರ್ರಿ ಮಾಡಮ್ರ, ಶೂಟ್ ಮುಗಿಸ್ಕೊಂಡು ಸಿಗ್ತೀವಿ. ನಾನು ಜೆರಾಕ್ಸ್ ಮಾಡ್ಸೋಕೆ ಬಂದಿದ್ದೀನಿ. ಅಂದರೆ ಡಾಕ್ಯುಮೆಂಟ್ ಕೇಳಿದ್ರಲ್ಲ, ಜೆರಾಕ್ಸ್ ಮಾಡಿಸ್ಕೊಂಡು ನಮ್ಮ ಸಾನಿಗೆ ಕರ್ಕೊಂಬರಕ್ಕೆ ಹೊಂಟೀನಿ. ಸಾನ್ವಿ ಫೋನ್ ಮಾಡಿದ್ರು ಅವರು. ಸಾನ್ವಿ ಒಳಕ್ಕೆ ಬಿಟ್ಟಾಳಂತ. ಅದಕ್ಕೆ ಹೊಂಟೀನಿ ಶಾಲೆಗೆ ಕರ್ಕೊಂಬರಕ್ಕೆ. ನೋಡಂಬರಿ ಏನೇನು ಮಾಡೋಕತ್ತಾಳೆ ಏನೇನಿಲ್ಲ. ಹಾಡು ಹೇಳೋಕ್ಕೆ ಒಂದು ಆಡಿದ್ದು 1-2 ಕ್ಲಿಪ್ ಅದಾವ, ಹಾಕಿ ನೋಡ್ರಿ. 5 6 7 8 ಹೊಡಿಬಾರ್ದು. ಚಪ್ಪಾಳೆ ಹೊಡೀರಿ. ಕ್ಲಾಪ್ಸ್ ಹೊಡಿ. ಕ್ಲಾಪ್ಸ್ ಚಪ್ಪಾಳೆ ಹೊಡಿ. ಚಪ್ಪಾಳೆ ಕ್ಲಾಪ್ಸ್ ಹೊಡಿ. ಹುಡ್ರನ್ನ ಬಡಿಯೋದಾಗಲಿ ಏನು ಬೇಕಾದ್ರೂ ಮಾಡಕತ್ತ. ಬಾ ಯಾಕೆ ಅಳ್ತಾ ಇಲ್ಲ? ಇದು ತಗೊಳ್ಳಿ. ಹಾಂ ಸರಿ. ಹಾಂ ಸರಿ. ಹೌದಾ? ಹ್ಞೂ ಸರಿ. ಹಾಂ ಓಕೆ ಸರಿ ಮೇಡಮ್. ನಾಳೆನ ಫೋನ್ ಮಾಡಿದ್ಮೇಲೆ ಬನ್ನಿ. ಸಂಜೆ ಉಪ್ಪಿಟ್ಟು ಕೊಡ್ತೀವಿ. ಸರಿ. ಹಾಂ ಸರಿ. ಹಾಂ ಫೋಟೋ ತೊಗೊಂಬರ್ತೀನಿ. ಹಾಂ ಸರಿ ಬಾಯ್ ಮಾಡಿ. ಸೊ ನೋಡ್ರಿ ಕರ್ಕೊಂಡು ಹೊಂಟೀನಿ. ಪಾಪ ಮಕ್ಕ ಫುಲ್ ಡಲ್ಲ ಆಗ್ಬಿಟ್ಟೈತೆ. ಅಳಕತ್ತಿ ಊಟ ಅಳಕ್ಕೆ ಕುಂದ್ರು ಮಗಳು. ಯಾಕೆ ಮಗಳು ಅಳಕತ್ತಿದ್ದಿ? ಬಂಗಾರಿ ಬೇಜಾರಾಗ್ಬಿಟ್ಟಾಳೆ. ಇವಾಗ ಏನು ಮಾತಾಡೋದು? ಮನೆಗೆ ಕ್ಲಾಸ್ ಅಂತಾಳೆ. ನನಗೆ ಪಕ್ಕ ಕ್ಲಾಸ್ ಅಂತಾಳೆ. ಸೊ ಫೈನಲಿ ಮನೆಗೆ ಕರ್ಕೊಂಬಂದಿದ್ದೀವಿ. ಐಸ್ ಕೊಡ್ಸ್ಕೊಂಬಂದಿನಿ ಬರತ್ನಾಗ. ತಿನ್ನಕತ್ತಿಲ್ಲ ನೋಡ್ರಿ. ಬಾಯಿ ತುಂಬ ಮಾಡ್ಕೊಂಬಿಟ್ಟೈತೆ ಪಾಪ. ಹೆಂಗಿತ್ತು ಮಮ್ಮಿ? ಹಾಂ ಹೋಯ್ತಿಲ್ಲ ನಾಳಿಂದ? ಹಂಗೆಲ್ಲ ಮಾಡ್ಕೊಂತಲ್ಲ ವರ್ಷೀರಿ. ಬಟ್ ಚಾನ ನಾಳೆಂದು ಹೋತಾ?
ಓದ್ತಾ ಶಾಲಿಗೆ ನೀನು ಹೋಗತಿ ನೀನು ಹೋಗತಿ ನಾವು ಹೋದ ತಕ್ಷಣ ಹೆಂಗೆ ಅಳಕತ್ತಳಂತಿ ಸಣ್ಣ ಕಳವಳ ನಾನು ನೋಡಿಬಿಟ್ಲು ಹರಿಸ್ತಾಳ ಅವರು